ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭಿನ್ನಮತೀಯರ ಸಭೆ ನಡೆಯುತ್ತಿದೆ. ಅದು ಸಭೆಯಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ಅಸಮಾಧಾನ. ಸಚಿವರ ವಿರುದ್ಧ ರಾಜಶೇಖರ್ ಪಾಟೀಲ್ ಅಸಮಾಧಾನದ ಮಾತು. ಇನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಭೆಯಲ್ಲಿ ಮಾತನಾಡಿರುವ ಎಕ್ಸ್ಕ್ಲೂಸಿವ್ ವಿಡಿಯೋ. ವಿಧಾನಸಭೆ ಚುನಾವಣೆ 2 ವರ್ಷ, ಲೋಕಸಭೆ ಚುನಾವಣೆ 1 ವರ್ಷ ಪೂರ್ಣ ಬೆನ್ನಲ್ಲೇ ಭಿನ್ನಮತೀಯರ ಸಮರ. ಇನ್ನು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಸಿಡಿದೆದ್ದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಬಣ. ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ನೇತೃತ್ವದಲ್ಲಿ ಭಿನ್ನಮತೀಯರ ಸಭೆ ನಡೆಯುತ್ತಿದೆ. ಅದು ಈಗಾಗಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 2 ಸಭೆ, ಮತ್ತೊಂದು ಸಭೆ ನಡೆಸಲು ನಿರ್ಧಾರ ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು 3ನೇ ಸಭೆ ಬಳಿಕ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ದೂರು ನೀಡಲು ನಿರ್ಧಾರ ಮಾಡಿದ್ದಾರೆ. ಇನ್ನು ಸಿಎಂ ಡಿಸಿಎಂ ಭೇಟಿ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾರ ಭೇಟಿಗೆ ಕೂಡ ಸಿದ್ಧತೆ ನಡೆಸಲಾಗುತ್ತಿದೆ. ಇನ್ನು ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್ ನಡುವಿನ ಭಿನ್ನಮತ ಶಮನಕ್ಕೆ ಪ್ರಯತ್ನ. ಸಂಧಾನಕ್ಕೆ ಜಗ್ಗದ ಬಗ್ಗದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದಕ್ಕಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕಾಂಗ್ರೆಸ್ ಮುಖಂಡರ, ಕಾರ್ಯಕರ್ತರ ಯಾವುದೇ ಕೆಲಸ ಕೂಡ ಆಗ್ತಿಲ್ಲ. ಇನ್ನು ಬಿಜೆಪಿಯವರ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರ ಕೆಲಸಗಳಾಗ್ತಿವೆ ಎಂಬ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲೆಯ ಬಿಜೆಪಿ ಶಾಸಕರೊಂದಿಗೆ ಹೊಂದಾಣಿಕೆ ರಾಜಕಾರಣ ಆರೋಪ. ಇವತ್ತಿನ ಅನಿಸಿಕೆ ನಿಜವಾಗ್ಲೂ ವಸ್ತುಸ್ಥಿತಿ ಇದೆ. ಬೀದರ್ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದಲ್ಲೂ ಕೂಡ ಆಡಳಿತ ಪಕ್ಷ ಇದ್ದಾಗ ಅಲ್ಲಿ ನಡೀತಾ ಇದೆ. ಇವತ್ತು ಹುಮ್ನಾಬಾದ್ದಾಗ ನೋಡ್ರಿ ಎಷ್ಟೋ ಘಟನೆಗಳು ಆಗ್ತಾವ, ಏನೋ ಆಗ್ತದ. ಯಾವ ರೀತಿ ಇವತ್ತು ಸರ್ಕಾರದ ಅಧಿಕಾರಿಗಳು ಹೇಳಿದ್ರ, ಈ ಗುಂಡೂರು ರೆಡ್ಡಿ ಅವರು ಹೇಳಿದ್ರೆ ಬಸವ ಕಲ್ಯಾಣದಲ್ಲಿ ಅಲ್ಲೇ MLA ನಡೀತಾ ಇದೆ. ಹೌದ್ರಿ, ನಾನೊಬ್ಬ ಮಾಜಿ ಸಚಿವ MLA, ಅಲ್ಲಿ ಅಧಿಕಾರಿಗಳು ಡೋಲಾಮಲ ಬರೋದು ಅಧಿಕಾರಿ ಇನ್ನು ನಮಗೆ ಹೆದರ ಒಂದು ಸ್ವಲ್ಪ ಅರ್ಧ ಕೆಲಸ ಹೆಚ್ಚಕಮ್ಮ ಆಗ್ಬೋದು. ಇಂಥ ಪರಿಸ್ಥಿತಿ ನಮ್ದಿದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗಿದ್ದಾಗ, ನಮ್ಮ ಪಕ್ಷ ಅಧಿಕಾರದಾಗಿದೆ ಅಂತ ನಾವು ಯಾವ ರೀತಿ ಹೇಳ್ಕೋಬೇಕು ಹೇಳಿ? ಇವತ್ತು ನಮ್ಮ ಪಕ್ಷ ಅಧಿಕಾರದಾಗಿದೆ ಅಂದ್ರೆ ನಮ್ದು ಒಬ್ಬ ಕಾರ್ಯಕರ್ತ ಹೋದ್ರೆ ಆಫೀಸರ್ ಕೇಳಬೇಕು, ಏನಿದೆಯಪ್ಪ ನಿನ್ ಕೆಲಸ, ಬಾ ಮಾಡ್ತೀನಿ. ನ್ಯಾಯಯುತವಾಗಿರೋದು, ಆ ನ್ಯಾಯಯುತವಾಗಿರೋದು ಕೇಳಲ್ಲ, ಅನ್ಯಾಯವಾಗಿರೋದು ಕೇಳಲ್ಲ. ಇವತ್ತು ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನಾಯ್ತು, ನಮ್ಮ ಲೀಡರ್ಸ್ ಪರಿಸ್ಥಿತಿ ಏನಾಗಿತ್ತು? ಯಾವಾಗ ಲೀಡರ್ಸೇ ಮಾತು ಕೇಳ್ತಾರೆ ಅಂದ್ರೆ ಕಾರ್ಯಕರ್ತರ ಮಾತು ಯಾರು ಕೇಳ್ತಾರ? ನಮ್ಮ ವಕೀಲ್ ಸಾಹೇಬ್ ಹೇಳಿದ್ರು, ಅವರ ಬಗ್ಗೆ ಹೇಳಿದ್ರ ಪಾಪ ನಿಜವಾಗ್ಲೂ ಬಹಳ ದುಃಖಕರ. ಯಾಕಂದ್ರ ಯಾವಾಗ 25-30 ವರ್ಷದಿಂದ ಅಲ್ಲಿ ಅಧಿಕಾರದಲ್ಲಿ ಇಲ್ಲ ನಮ್ಮ ಪಕ್ಷ, ನಮ್ಮ ಶಾಸಕರು. ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಕೂಡ ಅವರಂತೆಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂದ್ರೆ ನಾವು ಇವ್ರು ಸೆಲೆಕ್ಟ್ ಹೊಡಿಬೇಕು. ಯಾಕಂದ್ರೆ ಅವರ ಪರಿಸ್ಥಿತಿ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಕೆಲ ಕ್ಷೇತ್ರದಲ್ಲಿ 1 ಟರ್ಮ್ 2 ಟರ್ಮ್ 3 ಟರ್ಮ್ ಇದ್ದಿಲ್ಲ ಅಂದ್ರೆ ಕೂಡ ನಿರ್ಣಾಮ ಹೋಗುತ್ತೆ. ಇವತ್ತು ಆದ್ರೂ ಕೂಡ ತಾವು ಅವರಂತೆಲ್ಲ ಮಾಡಿದ್ವಿ. ಇವತ್ತು ರವಿದಾಸ್ ಗೌಡರ ಸಮಾಜ ಬಗ್ಗೆ ಆಗಲಿ, ಪಕ್ಷದ ಬಗ್ಗೆ ಕೆಲವು ವಿಷಯಗಳು ವ್ಯಕ್ತಪಡಿಸಿದಾರ. ಅದ್ರ ಬಗ್ಗೆ ಕೂಡ ನಾವು ಸೂಕ್ಷ್ಮವಾಗಿ, ನಾನು ಜಿಲ್ಲೆ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ಅದು ರಾಜ್ಯ ಬಗ್ಗೆ. ಈಗ ಸಮಾಜ ಬಗ್ಗೆ ನಾವು ರಾಜ್ಯದಲ್ಲಿ AICC, KPCC ಅದು ಬೇರೆ ಚರ್ಚೆ ಮಾಡೋಣ, ಅದಕ್ಕೂ ನಿಮ್ ಜೊತೆಲಿ ಇದೀವಿ. ಬಟ್ ಇವತ್ತು ನಾವು ಡಿಸ್ಟ್ರಿಕ್ಟ್ ಇಶ್ಯೂ ಬಗ್ಗೆ ನಾವೇನು ಮಾತಾಡಿದೀವಿ, ಬಹಳ ತಮ್ಮ ಕೂಡ ಸಲಹೆ ಕೊಟ್ಟಿದ್ರೆ. ನಾನು ವಿಶೇಷವಾಗಿ ನಮ್ಮ ಹಿರಿಯರು ಬಶೀರುದ್ದೀನ್ ಸಾಹೇಬ್ರು ಇನ್ನೊಂದು ಮಾತು ಕೇಳಬೇಕು ಅನಿಸ್ತಾ ಇತ್ತು. ಅವ್ರ ಬಗ್ಗೆ ಇವ್ರ ಬಗ್ಗೆ ಟಿಕೆಟ್ ಪಡೆಯೋದಿಲ್ಲ. ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ಬಹಳ ಒಳ್ಳೆ ರೀತಿಯಿಂದ ಅವ್ರು ಮಾತಾಡ್ತಾ ಇದ್ರು. ಮೀಡಿಯಾದವ್ರು ಬರ್ತಾ ಇದಾರ ಬೇಡ ಅಂತ ಹೇಳಿ ನಾವು ಉಲ್ಟಾ ಅವ್ರ ಮೈಕ್ ತಗೊಂಡ್ ಬಂತು ಪಾಳಿ. ಆದ್ರೂ ಕೂಡ ಇವತ್ತು ತಾವೇನ್ ಹೇಳ್ತಾ ಇದ್ರಿ, ತಾವು ಅವ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಒಂದು ಚುನಾವಣೆ ಹುಮ್ನಾಬಾದಲ್ಲಿ ಕೂಡ ಅವರು 89 ಸ್ವರ್ಗೀಯ ತಂದಿರುವಂತ ಬಸವರಾಜ ಪಾಟೀಲ್ ವಿರುದ್ಧ ಕೂಡ ಹೋರಾಟ ಮಾಡಿ ಅಲ್ಲಿ ಚುನಾವಣೆ ಕೂಡ ಸ್ಪರ್ಧೆ ಮಾಡಿ. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಹೇಳಕ್ ಆಗಂಗಿಲ್ಲ. ಇವತ್ತು ಅಲ್ಲಿ ಕೂಡ ಅಲ್ಲಿಂದ ಇಲ್ಲಿವರೆಗೆ ಬಂದಂತ ಒಬ್ರು ಇವರು ಹಿರಿಯರು ಇವತ್ತು ಅವರ ಅನುಭವ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಇವತ್ತೇ ನಾವು ನಾಳೆ ಒಂದು ನಿಯೋಗ ಹೋಗೋಣ ಮಾಡೋಣ, ಅದು ಸಮಯದ ಅಭಾವ ಇದೆ, ಅದು ಆಗಲಿಲ್ಲ. ಪಂಡಿತವ್ರೆ, ನಾವು ಇವತ್ತೆಲ್ಲ ಕೆಲವು ಜನ ಕೂಡ ನಾವೆಲ್ಲ ಮೆಮೊರಿಯಲ್ ಎಲ್ಲ ಸರಿಪಡಿಸಿ ನಾವು ಇನ್ನೊಂದು ಮೀಟಿಂಗ್ ಇವತ್ತು 7 ದಿವಸ ಆಗ್ಲಿ 10 ದಿವಸ ಆಗ್ಲಿ, ನಿಮಗೆ ತೊಂದರೆ ಆದ್ರೂ ಆಯ್ತು, ನಾವು ಯಾವ ರೀತಿ ನಿಮ್ಗೆಲ್ಲ ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲೇ ಇನ್ನೊಂದು ಮೀಟಿಂಗ್ ನಾವು ಮಾಡ್ತೀವಿ. ಮಾಡಿ ಅವತ್ತಿನ ದಿವಸ ನಾವು ಮೊದಲೇ ಅವಾಗ ಅವ್ರ ಹತ್ರ ಟೈಮ್ ತಗೊಳ್ತೀವಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಟೈಮ್ ತಗೊಂಡ ದಿವಸ ನಾವು ಮೀಟಿಂಗು ಇಲ್ಲಿ ಕರೀತೀವಿ. ಅವತ್ತಿನ ನೋಡೋಣ. ಇವತ್ತೆಲ್ಲ ಯಾರ್ಯಾರು ಬರ್ತೀನಿ, ಇವತ್ತೇನೋ ಅನಿವಾರ್ಯ ಕಾರಣಗಳು ತೋರಿಸ್ತಾ ಇದ್ದಾರೆ, ಅವ್ರು ಬಿಟ್ಟಿದ್ದಾರೆ. ಈಗ ಬೇರೆ ಹೆಸರನ್ನು ತಗೊಳ್ಳೋದಿಲ್ಲ. ಇವತ್ತು ನಾನು ಬರ್ತೀನಿ ಅಂತ ಹೇಳಿ ಬೇರೆ ಕಾರಣ ಅಂತ ತೋರಿಸ್ತಾ ಇದ್ದಾರೆ.
ಅದೊಂದು ನಿಜ ಇದೆ, ವಸ್ತುಸ್ಥಿತಿ ಇದೆ, ಅಥವಾ ಏನಾದ್ರೂ ಭಯ ಇದೆ. ಈಗ ಕೆಲವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀ ಆ ಮೀಟಿಂಗ್ ಹೋದದ್ದು ನೋಡ್ಬೇಕ ಅಂತ ಕೆಲವು ಹೆದರಿಕೆನ ಹಾಕ್ಬೋದು ಇದೆ, ಪಾಪ ಕೆಲವರಿಗೆಲ್ಲ ಇರ್ಬೋದು. ಬಟ್ ನಾವ್ ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ನೀವು ಬರಲೇಬೇಕು ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ನಿಮ್ಮ ಮನಸ್ಸು, ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ಬೆಂಬಲಿದ್ರೆ ನೀವು ಬನ್ನಿ. ಅದಕ್ಕೆ ತಾವೆಲ್ಲರೂ ಕೂಡ ಸುದೀರ್ಘವಾದಂತ ಸಮಯ ಕೊಟ್ರಿ. ಮತ್ ಮನ್ಯನ್ ಸೇಠ್ ಅವರು ಒಂದು 2-3 ನಿಮಿಷ ಮಾತಾಡಿದ್ರು. ಒನ್ ಡೇ ಮ್ಯಾಚ್ ಇದಾಗಿತ್ತದು 2020. ಈಗಾಗಲೇ ಕೆಲವರು ನನ್ನ ಜೊತೆಯಲ್ಲಿ ಕೂಡ ಬಂದು ಚರ್ಚೆ ಮಾಡಿದ್ದಾರೆ. ಇಲ್ಲ ಸರ್, ಪಕ್ಷ ನಾಳೆ ನೀವು ಒಂದ್ ಕಡೆ ಅವ್ರು ಒಂದ್ ಕಡೆ ಮಾಡಿದ್ರೆ ಬೀದರ್ದಲ್ಲಿ ಪಕ್ಷ ಕೆಟ್ಟು ಹೋಗ್ತದ, ಪಕ್ಷ ಉಳಿದಿಲ್ಲ, ನಿಮ್ದು ಏನೇ ಇದ್ರು ಕೂಡ ನಾವು ಚರ್ಚೆ ಮಾಡೋಣ, ಮಾತಾಡೋಣ, ನಾವು ಜೊತೆಯಲ್ಲಿ ಚರ್ಚೆ ಮಾಡೋಣ. ನಾನು ಹೇಳಿದೆ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ, ಮತ್ತೆ 2ನೇ ಮೀಟಿಂಗ್ ಕೂಡ ಹೇಳಿದೆ 3ನೇ ತಾರೀಕು ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಸುಳ್ಳು ಮುಚ್ಚು ಮನೆ ಇಲ್ಲ, ನಾವು ಮಾಡ್ತಾ ಇದೀವಿ ಅಂದಾಗ ಇಲ್ಲ ನೋಡಿ, ಅದಕ್ಕಿಂತ ಪೂರ್ವದಲ್ಲೇ ಬೇಕಾದ್ರೆ ನಾವು ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ ನಾವು ಕಳಿಸ್ತೀವಿ ನಿಮ್ ಜೊತೆಯಲ್ಲಿ ಈ ಚರ್ಚೆ. ನಾನು ಒಂದ್ ಹೇಳಿದೆ, ಈ ಮೀಟಿಂಗ್ ನಾನ್ ಮಾಡ್ಬೇಕಾಯ್ತು ಅಂದ್ರೆ ಬರೀ ನಾನು ಒಬ್ಬನೇ ಬರಕ್ ಆಗೋದಿಲ್ಲ, ನನ್ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರು. ಯಾಕಂದ್ರೆ ನಾನು ಇವತ್ತು ಕರೆದ್ರಿ, ನಾನು ಬಂದೆ ಮಾತಾಡಿದೆ ಅಂದ್ರೆ ನಾಳೆ ಅವ್ರ ಭವಿಷ್ಯ ಏನಾಗೈತೆ, ಇವತ್ತು ನಮ್ ಜೊತೆಲಿ ಬಂದಂತ ಜನರದ್ದು ಏನಾಗೈತೆ. ಅದಕ್ಕೆ ನಾನು ಹೇಳಿದೆ ಹಾಗಾಗೋದಿಲ್ಲ. ನಾವು ಅಂತ ಸಭೆ ಬಂತು ಅಂದ್ರೆ ನಾವು ನಮ್ಮ ಇವತ್ತೇನು ಹೋರಾಟದಲ್ಲಿ ಇದ್ದೀವಿ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅವರು ಏನ್ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಅದನ್ನು ಕೂಡ ನಾನು ಹೇಳಿದ್ದೀನಿ. ಅದನ್ನು ಕೂಡ ನಿಮ್ಗೆ ಗಮನ ತರ್ತಾ ಇದ್ದೀನಿ. ಮತ್ತೆ ನಾಳೆ ಹೀಗಾಗಬಾರ್ದು, ರಾಜಶೇಖರ್ ಪಾಟೀಲ್ ಏನ್ ಮಾಡಿದ್ರು, ಆ ಕಡೆ ಮಾತಾಡಿದ್ರು, ಈ ಕಡೆ ಮಾತಾಡಿದ್ರು ಏನಂತ ನಿಮಗ ಎಲ್ಲ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ.